ನಮಸ್ಕಾರ ಸ್ನೇಹಿತರೆ, ಈಗ ನಾನು ಮಾಡ್ತಾ ಇರುವಂತಹ ರೆಸಿಪಿ ಮೆಕ್ಸಿಕನ್ ರೈಸ್ ಅಂತ. ತುಂಬಾ ರುಚಿಯಾದಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ತಯಾರಾಗುವ ಈ ರೆಸಿಪಿಗೆ ಏನೇನ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ 1.5 ಪಾವ್ ಅಕ್ಕಿ ತಗೊಂಡಿದ್ದೀನಿ, ಒಂದು 4 ಟೊಮೆಟೊ, ಒಂದು ಈ ಸೈಜ್ ನ ಕ್ಯಾಬೇಜು, ಒಂದು 5 ರಿಂದ 6 ಈರುಳ್ಳಿ, ಒಂದು 4 ರಿಂದ 5 ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಿಷ್ಟೇ ಇದ್ರೆ ಸಾಕು, ಒಂದು ರುಚಿಯಾದ ಡಿಲಿಷಿಯಸ್ ಆದಂತಹ ಎಲ್ಲರೂ ಇಷ್ಟಪಡುವಂತಹ ಒಂದು ಮೆಕ್ಸಿಕನ್ ರೈಸ್ ಅನ್ನುವ ಒಂದು ರೆಸಿಪಿಯನ್ನ ತಯಾರು ಮಾಡೋಣ ಬನ್ನಿ. ಹೇಗ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲಿಗೆ ಈ ಅಕ್ಕಿಯನ್ನ 2 ಸಲ ತೊಳೆದು ಅದಕ್ಕೆ 1:2 ನೀರು ಹಾಕೋಣ. 1.5 ಪಾವ್ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 3 ಲೋಟ ನೀರು ಹಾಕಿ ಒಂದು 15 ರಿಂದ 20 ನಿಮಿಷ ನೆನೆಸಕ್ ಬಿಡೋಣ. ಅಷ್ಟರೊಳಗೆ ತರಕಾರಿಗಳನ್ನೆಲ್ಲ ಹೆಚ್ಚಿಕೊಂಡು ಉದ್ದುದ್ದ ಸ್ಲೈಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. 4 ಸ್ಪೂನ್ ಎಣ್ಣೆ ಹಾಕೋಣ. ನಾನು ತೋರಿಸಿದ್ನಲ್ಲ ಈರುಳ್ಳಿ, ಅದರಲ್ಲಿ ಅರ್ಧ ಭಾಗನ ಇದಕ್ಕೆ ಹಾಕೋಣ. ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು 1.5 ಸ್ಪೂನ್ ಆಗೋಷ್ಟಿದೆ. ಈಗ 2 ನಿಮಿಷ ಫ್ರೈ ಆದಮೇಲೆ ತೊಳೆದಿಟ್ಟ ಅಕ್ಕಿನ ನೀರು ತೆಗೆದು ಸಪ್ರೇಟಾಗಿ ಕಾಯಿಸಕ್ಕಿಟ್ಟಿದ್ದೀನಿ. ಈ ಅಕ್ಕಿನ ಇದಕ್ಕೆ ಹಾಕ್ಬಿಟ್ಟು 1-2 ನಿಮಿಷಗಳ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರೆಸಿಪಿ ಇದು ಜಾಸ್ತಿ ಮಸಾಲೆ ಏನೂ ಇಲ್ಲ, ಖಾರ ಮಾತ್ರ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾದ ಮೆಕ್ಸಿಕನ್ ರೈಸ್ ರೆಡಿ ಆಗುತ್ತೆ. 3 ಲೋಟ ನೀರು ಏನು ಕಾಯಿಸಿಟ್ಕೊಂಡಿದ್ದೀನಿ ಅದನ್ನು, ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದಕ್ಕೆ ಹಾಕೋಣ. 2 ವಿಷಲ್ ಕೂಗಿಸಿದ್ರೆ ಸಾಕು. ಚೂರು ತುಪ್ಪ ಹಾಕೋಣ. ಮುಚ್ಚಿ 2 ವಿಷಲ್ ಕೂಗ್ಸಿ ಕುಕ್ಕರ್ನ ಇನ್ನೊಂದು ಸ್ಟವ್ ಮೇಲೆ ಕೂಗ್ಸಕ್ಕಿಟ್ಟಿದ್ದೀನಿ. ಇಲ್ಲಿ ಒಂದು ದೊಡ್ಡ ಬಾಣಲಿಯನ್ನು ಇಟ್ಟು ಸ್ಟವ್ ಹಚ್ಚಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಬಿಸಿಯಾಗಿದೆ, ಅದಕ್ಕೆ 2 ಸ್ಪೂನಿಂದ 3 ಸ್ಪೂನ್ ಎಣ್ಣೆ ಹಾಕೋಣ. ಈರುಳ್ಳಿನ ಒಂದೊಂದೇ ಬಿಡಿ ಮಾಡಿಕೊಂಡು ಕೈಯಿಂದ ಉದುರಾಗಿ ಮಾಡಿಕೊಂಡು ಬಿಡಿಸಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ತಗೊಂಡಂಥ ಒಂದು ದೊಡ್ಡ ಕ್ಯಾಬೇಜಲ್ಲಿ ಇಷ್ಟು ಕ್ಯಾಬೇಜನ್ನು ಬಿಟ್ಟಿದ್ದೀನಿ, 3/4 ಭಾಗ ಮಾತ್ರ ಹೆಚ್ಚಿದ್ದೀನಿ. ಇಷ್ಟಾಗಿದೆ ಸಾಕು. ಇದನ್ನು 1 by 1 ಇದಕ್ಕೆ ಹಾಕ್ತಾ ಹೋಗೋಣ. ದೊಡ್ಡ ಉರಿಲೇ ಫ್ರೈ ಮಾಡಬೇಕು, ಜಾಸ್ತಿ ಬೇಯೋ ಹಾಗಿಲ್ಲ, ಕ್ರಂಚಿಯಾಗಿರ್ತಿರಲಿ. ಈ ರೆಸಿಪಿನ ನಾನು 35-36 ವರ್ಷ ಆಗಿರಬಹುದು. ವನಿತಾ ಅಂತ ಆವಾಗ ಹಿಂದೆ ಒಂದು ಮ್ಯಾಗ್ಝಿನ್ ಬರ್ತಾಯಿತ್ತು. ಆ ಮ್ಯಾಗ್ಝಿನಲ್ಲಿ ಅಡುಗೆದು 1-2 ಪೇಜ್ ಇದ್ದೇ ಇರುತ್ತೆ. ಆ ರೆಸಿಪಿಗಳನ್ನು ಶೀಟ್ನೆಲ್ಲ ಕಟ್ ಮಾಡಿ ಒಂದು ಬುಕ್ ಥರ ಮಾಡಿಟ್ಕೊಂಡಿದ್ದೆ. ನನಗೆ ತುಂಬ ಅಡುಗೆ ಹುಚ್ಚು ಜಾಸ್ತಿ, ಪ್ಯಾಷನ್ ಜಾಸ್ತಿ. ರುಚಿಯಾಗಿರಬೇಕು, ಡಿಫ್ರೆಂಟಾಗಿ ಮಾಡ್ತಾ ಇರಬೇಕು ಅನ್ನೋದು ತುಂಬ ಇಷ್ಟ ನನಗೆ. ಅದು ಈ ರೆಸಿಪಿ ನಾನು ಅದ್ರದ್ದು ನೋಡಿಕೊಂಡೇ ಮಾಡಿರೋದು. ಅವಾಗಿಂದ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಸಾಕು, ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದೇ ಇರೋವಂಥ ಫಂಕ್ಷನ್ ಇರೋವಾಗ ಯಾರನ್ನಾದ್ರೂ ಫ್ರೆಂಡ್ಸ್ನ ಮನೆಗೆ ಕರೆದಾಗ ಈ ಥರ ಈ ರೆಸಿಪಿನ ಮಾಡಿಕೊಡ್ತೀನಿ. ತುಂಬ ಜನ ಇಷ್ಟಪಟ್ಟಿದ್ದಾರೆ ಈ ರೆಸಿಪಿನ. ಅದರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ವಿಡಿಯೋಗೋಸ್ಕರನೇ ಮಾಡ್ತಾಯಿದ್ದೀನಿ. ಯಾವುದೇ ವಿದ್ಯೆ ಆಗಲಿ, ಯಾವುದೇ ಅಡುಗೆ ಆಗಲಿ, ಯಾರಿಂದ ಕಲ್ತಿದ್ದೀವಿ ಅನ್ನೋದನ್ನು ಯಾವತ್ತೂ ಮರಿಬಾರ್ದು. ನಾವು ಪ್ರತಿಯೊಂದೂ ಒಬ್ಬರಿಂದ ಕಲ್ತಿರ್ತೀವಿ. ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ವೇರಿಯೇಷನ್ ಕೊಟ್ಟು ಮಾಡೋದು ನನ್ನ ಅಭ್ಯಾಸ. ಡಿಫ್ರೆಂಟಾಗಿ ಮಾಡ್ತಾ ಹೋಗ್ತೀನಿ. ಯಾವುದಾದ್ರೂ ಮಸಾಲೆ ಹಾಕ್ಬಿಟ್ಟು
ಅದನ್ನು ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡ್ತಾ ಇರ್ತೀನಿ ಯಾವಾಗಲೂ ನಾನು. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಎಲ್ಲ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಉದ್ದುದ್ದಕ್ಕಿದ್ರೇ ಚೆನ್ನಾಗಿರುತ್ತೆ, ತಿನ್ನುವಾಗ ಬಾಯಿಗೆ ಸಿಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಒರಿಜಿನಲ್ ರೆಸಿಪಿ ಬಂದು ವನಿತಾದಲ್ಲಿ ಇದ್ದಿದ್ದು, ಮ್ಯಾಗ್ಝಿನಲ್ಲಿ ಇದ್ದಿದ್ದು ಅಂತ ಹೇಳಿದ್ನಲ್ಲ. ಅವರು ಇದನ್ನು ಸಪ್ರೇಟಾಗಿ ಈರುಳ್ಳಿ ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾರೆ. ಆಮೇಲೆ ಕ್ಯಾಬೇಜು, ಕ್ಯಾಪ್ಸಿಕಮ್ಮು ಎಲ್ಲ ಸಪ್ರೇಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಅನ್ನಕ್ಕೆ ಮಿಕ್ಸ್ ಮಾಡ್ತಾರೆ. ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ. ನಾನು ಅವಾಗಿಂದಲೂ ನಾನು ಇದೇ ಥರ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲದಕ್ಕೂ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಅಂದ್ಬಿಟ್ಟು ಇದೇ ಥರ ಮಾಡಿಕೊಂಡು ಈವನಾಗಿ ಡೈಲಿ ಅಂತ ಈ ಥರನೇ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಸ್ವಲ್ಪ ದಪ್ಪಕ್ಕೆ ಮುಚ್ಕೊಂಡಿದ್ದೀನಿ. ಟೊಮೆಟೊ ಹಾಕಿದ್ದೀವಲ್ಲ, ಈಗ ಒಂದು ಸ್ವಲ್ಪ ಮೆತ್ತಗಾಗತ್ತೆ, ಅದು ಅಲ್ಲಿವರೆಗೂ ಫ್ರೈ ಮಾಡಿ. ಟೊಮೆಟೊ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಸ್ವಲ್ಪ ನೀರು ಥರ ಆಗಿದೆ. ಆ ನೀರೆಲ್ಲ ಇಂಗ್ಲಿ. ಸ್ವಲ್ಪ ಚಿಲ್ಲಿ ಪೌಡರು, ಇದು ಖಾರ ಇದೆ, ಇದು 1.5 ಸ್ಪೂನ್ ಹಾಕ್ತೀನಿ. ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಇದು ಕಲರ್ಗೋಸ್ಕರ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಖಾರ ಎಲ್ಲ ಒಂದೊಂದು ತರಕಾರಿಗೂ ಅಂಟ್ಕೋಬೇಕು. ಖಾರದ ಹಸಿ ವಾಸನೆ ಒಂಥರ ಹೋಗಬೇಕು. ಅದೇನು ಒಗ್ಗರಣೆ ಹಾಕಿದ್ದೀವಿ ಅದಕ್ಕೆ ಇದನ್ನು ಮಿಕ್ಸ್ ಮಾಡೋಣ. ಹಗುರವಾಗಿ ಹಾಕ್ಕೊಳ್ಳೋಣ. ಅನ್ನ ಎಷ್ಟು ಉದ್ರ ಆಗಿದೆ, ಅನ್ನ ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಬೇಕಾದ್ರೆ ಒಂಚೂರು ಮಿಕ್ಸ್ ಮಾಡ್ಕೋಬೇಕು. ಈಗ ಮೆಕ್ಸಿಕನ್ ರೈಸು ರೆಡಿಯಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿದೆ. ತುಂಬ ಅದ್ಭುತವಾದ ಮೆಕ್ಸಿಕನ್ ರೈಸ್ ರೆಡಿಯಾಗಿದೆ. ನೀವು ಒಂದ್ಸಲಿ ಮಾಡಿ. ನಾನು ಮಾಡಿದೆ ಅಂತ ಹೊಗಳ್ಕೊಳಕ್ಕೆಲ್ಲ ಹೇಳ್ತಾ ಇರೋದು, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಸಿಂಪಲ್ ಮಸಾಲ ಹಾಕಿ ಮಾಡಿರುತ್ತೆ. ಯಾರು ಬೇಕಾದ್ರೂ ತಿನ್ಬೋದು. ಬಟ್ ಅದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ ಹೇಗಿದೆ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಓಕೆ, ಸಾರಿ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಆಯಿತಾ. ಥ್ಯಾಂಕ್ ಯು.